ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಬಂದರೆ ಎಲ್ಲ ಕಡೆ ಸಂಭ್ರಮ. ಅದರಲ್ಲೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಹಸುಗಳಿಗೆ, ರಾಸುಗಳಿಗೆ, ಕುರಿಗಳಿಗೆ, ಮೇಕೆ ಅಂದರೆ ಸಾಕು ಪ್ರಾಣಿಗಳನ್ನು ಅಲಂಕಾರ ಮಾಡಿ ತುಂಬ ಒಳ್ಳೆ ರೀತಿಯಲ್ಲಿ ಆಚರಿಸ್ತಾರೆ. ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆಯ ಚನ್ನಬೈರೇಗೌಡ ಕ್ರೀಡಾಂಗಣದಲ್ಲಿ ಸಂಕ್ರಾಂತಿಯ ಹಿನ್ನೆಲೆಯಲ್ಲಿ ಲಯನ್ ಜಯರಾಜ್ರವರ ತಾಯಿಯ ಸ್ಮರಣಾರ್ಥ ಅತ್ಯುತ್ತಮವಾಗಿ ಸಾರ್ಥಕವಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಯಿತು. ಮುಖ್ಯವಾಗಿ ಹಸುಗಳು ಮನೆಯ ಎರಡನೇ ತಾಯಿ ಅಂತ ಕರೀತಾರೆ, ಕಾಮಧೇನು ಅಂತಾರೆ. ಇಂತಹ ಹಸುಗಳನ್ನು ಸ್ಮರಿಸ್ಕೊಳ್ಳೋದು ಸಾರ್ಥಕ ಅನ್ನೋ ನಿಟ್ಟಿನಲ್ಲಿ ಜಯರಾಜ್ರವರು ಅತ್ಯುತ್ತಮ ರಾಸುಗಳು ಮತ್ತು ಹಸುಗಳಿಗೆ ಬಹುಮಾನ ವಿತರಣೆ ಮಾಡೋದ್ರ ಮೂಲಕ ಕಾರ್ಯಕ್ರಮವನ್ನು ಚೆಂದಗೊಳಿಸಿದರು. ಇನ್ನು ಸೂಪ್ರಂಸೋ ನಿರ್ದೇಶಕರು ಮತ್ತು ನಟರು ಸಹ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದರು. ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದಿದ್ದ ಸಾವಿರಾರು ಜನರನ್ನು ರಂಜಿಸಿದವು. ಒಳ್ಳೆಯ ಕಾರ್ಯಕ್ರಮವನ್ನು ಹೊಸಕೋಟೆಯಲ್ಲಿ ಮಾಡಿದ್ದೀವಿ ಅಂತ ಹೇಳಿ ಶಾಸಕ ಶರತ್ ಬಚ್ಚೇಗೌಡ ಮೆಚ್ಚುಗೆ ವ್ಯಕ್ತಪಡಿಸಿದರೆ, ತಾಯಿಯ ಋಣವನ್ನು ಈ ರೀತಿಯಲ್ಲಿ ತೀರಿಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನು ಕಾರ್ಯಕ್ರಮದ ಮೂಲಕ ದಶಕಗಳಿಂದ ಮಾಡ್ಕೊಂಡ್ಬರ್ತಾ ಇದ್ದೀವಿ, ಮುಂದೆ ಇದೇ ರೀತಿ ಮಾಡ್ತೀವಿ ಅಂತೇಳಿ ಸಂಘಟಕ ಜಯರಾಜ್ ತೃಪ್ತಿಯ ಮಾತುಗಳನ್ನು ಆಡಿದ್ದಾರೆ. ಬನ್ನಿ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಒಳ್ಳೆ ಸುದ್ದಿ ಇದೆ, ನೋಡೋಣ. ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ, ಹೊಸಕೋಟೆ ತಾಲೂಕಿನ ನಮ್ಮ ಎಲ್ಲ ಮತದಾರ ಬಂಧುಗಳಿಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಕೋರ್ತಾ ಇದ್ದೀನಿ. ದೇವರೆಲ್ಲರಿಗೂ ಈ ವರ್ಷ ಆಯುರೈಶ್ವರ್ಯ, ಆರೋಗ್ಯ, ಸಕಲ ಭಾಗ್ಯಗಳನ್ನ ಕೊಟ್ಟು ನಾಡಿನ ಪ್ರಜೆಗಳನ್ನ ಎಲ್ಲರನ್ನೂ ಕೂಡ ಸಮೃದ್ಧಿಯಾಗಿ ಇಡಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ಇವತ್ತೇನು 30ನೇ ವರ್ಷದ ಜನನಿ ಚಾರಿಟಬಲ್ ಟ್ರಸ್ಟಿನ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ತಾಲೂಕಲ್ಲಿ ಅಕ್ಕಪಕ್ಕ ತಾಲೂಕುಗಳಿರ್ತಕ್ಕಂಥ ರಾಸುಗಳನ್ನೆಲ್ಲ ಕರೆದು ರೈತರಿಗೆ ಒಂದು ಧೈರ್ಯ ಹೇಳಿ ಪ್ರೋತ್ಸಾಹ ಕೊಡುವಂಥ ಒಂದು ಕಾರ್ಯಕ್ರಮನ ಸನ್ಮಾನ್ಯ ಜಯರಾಜ್ ಅವರೇನು 30 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತಿಗೂ ಕೂಡ ಆ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡ್ಕೊಂಡು ಹೋಗ್ತಾ ಇದೆ. ನಾವು ನೋಡ್ದಂಗೆ ಗ್ರಾಮಾಂತರ ಭಾಗದಲ್ಲಿ ಏನು ರಾಸುಗಳ ಸಂಖ್ಯೆ ಕಡಿಮೆ ಆಗ್ತಾಯಿದ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ರಾಸುಗಳ ಪಶುಗಳ ಸಂಖ್ಯೆ ಅಂತೂ ದಿನೇ ದಿನೇ ಪ್ರತಿ ವರ್ಷ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇವತ್ತು ಅವರು ಜನವರಲ್ಲಿರ್ತಕ್ಕಂಥ ಒಂದು ಭಾವನೆಗಳು, ಅವ್ರ ಪರ ಇರ್ತಕ್ಕಂಥ ಒಂದು ಅಭಿಮಾನ ಇವತ್ತೇನು ಮಾಡಿದೆ, ಇವತ್ತು ಈ ಒಂದು ದೊಡ್ಡ ಸಂಖ್ಯೆಯಲ್ಲಿ ರೈತರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ರೀತಿ ಆಗಿದೆ. ಇದೇ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ, ಸಮಾಜ ಪರ ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗಲಿ ಅಂಥೇಳಿ ವಿಶೇಷವಾದಂಥ ಒಂದು ಕಾರ್ಯಕ್ರಮನ ಮಾಡಿ ಇವತ್ತು ತಾಲೂಕಲ್ಲಿ ಸಾಧಕರನ್ನ ನಾವು ಗೌರವಿಸ್ತೀವಿ. ಅದು ಸಾಮಾನ್ಯವಾಗಿ ಗಂಡಸರನ್ನ ನಾವು ಗೌರವಿಸ್ತೀವಿ. ಆದರೆ ಈ ಒಂದು ಸಂದರ್ಭದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ನಮ್ಮ ತಾಯಂದ್ರನ್ನ ಕರೆದು ಪ್ರತಿಯೊಬ್ಬ ಯಶಸ್ವಿಯಾದಂಥ ಗಂಡಸಿಂದೆ ಒಬ್ಬ ಪ್ರಬಲವಾದಂಥ ಮಹಿಳೆ ಇರ್ತಾರೆ ಅಂಥದ್ದನ್ನು ತೋರಿಸ್ಕೊಡೋದಕ್ಕೋಸ್ಕರ ಇವತ್ತು ತಾಯಂದ್ರನ್ನ ಸನ್ಮಾನ ಮಾಡೋಂಥ ಒಂದು ಕಾರ್ಯಕ್ರಮ ಇವತ್ತು ಅವ್ರು ಇಟ್ಕೊಂಡು ಮಾಡಿದ್ದಾರೆ. ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನೂರಾರು ಸಂಖ್ಯೆಯಲ್ಲಿ ಇವತ್ತು ಸಾಧನೆ ಮಾಡಿರ್ತಕ್ಕಂಥ ಹೆಣ್ಮಕ್ಳಿಗೆ ಸನ್ಮಾನ ಕೂಡ ಇವತ್ತು ನಾವು ನಡೆಸ್ಕೊಂಡು ಬಂದಿದ್ದೀವಿ. ಅದರಿಂದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ಮನಸ್ಪೂರ್ವಕವಾಗಿ ನಾನು ಕೋರ್ತಾ ಇದ್ದೀನಿ. ಸರ್, ಮೊದಲನೇ ಬಾರಿಗೆ ನಾನು ನಮ್ಮ ತಾಯಿ ಈಶ್ವರಮ್ಮನ್ನ ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮ ನಡೀತಾ ಇದೆ ಅವರಿಂದನೇ. ಮತ್ತು ನಮ್ಮ ಮೇಲ್ಪೇಟೆಯ ಗೌಡರು, ಯಜಮಾನರು, ಕುಲಸ್ಥರು, ನಮ್ಮ ಧರ್ಮರಾಯ ದುರಪ್ತಮ್ಮ ದೇವಸ್ಥಾನದ ಮೇಲ್ಪೇಟೆ ವನ್ಯಕುಲ ಸಮಾಜದ ಏನು ಕುಲಸ್ಥರಿದ್ದಾರೆ, ಗೌಡರು, ಯಜಮಾನರು, ಗಣಾಚಾರಿಗಳು ಮತ್ತು ಪ್ರತಿಯೊಬ್ಬರು ನಮ್ಮ ಸಮಾಜದ ಕುಲಬಾಂಧವರೆಲ್ಲ ಇದಕ್ಕೆ ನಮಗೆ ಈ ಪೂಜಾ ಕಾರ್ಯಕ್ರಮನ 30 ವರ್ಷಗಳ ಹಿಂದೆ ವಹಿಸ್ಕೊಟ್ರು. ನಮ್ಮ ತಾಯಿ ಯಾವತ್ತೂ ಹೇಳೋರು, ನಾನು ಗೋವನ್ನು ಸಾಕಿದ್ದೆ, ಅದನ್ನು ಮಾರಿದಾಗ ಅದು ಹೋಗ್ತಾನೇ ಇರಲಿಲ್ಲ, ಅವ್ನು ಎಳ್ಕೊಂಡು ಹೋದಂಥ ತಾಯಿ ಬಗ್ಗೆ ಒಂದು ಗೋ ಬಗ್ಗೆ ಅನುಕಂಪ ಹುಟ್ಟಿಸಿದ್ರು ನಮ್ಮಮ್ಮ. ಆ ನಮ್ಮಮ್ಮನ ಒಂದು ಇದರಿಂದ, ತಾಯಿಯಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಅದೇ ರೀತಿಯಾಗಿ ನಮ್ಮ ತಾಯಿ ತೀರೋದ್ಮೇಲೆ ಈ ಹಸುಗಳು ಸೇವೆ ಮಾಡಿದ್ರೆ ನಮ್ಮಮ್ಮ ಸೇವೆ ಮಾಡ್ದಂಗೆ ಆಗುತ್ತೆ, ಇದು ಮುಖ್ಯ. ಎರಡನೇದಾಗಿ ಅವಾಗೇ ಹೇಳ್ದಂಗೆ ಈ ಕಾರ್ಯಕ್ರಮ ಜಯರಾಜ್ದಲ್ಲ, ಎಲ್ಲ ತಾಯಂದ್ರದ್ದು. ನಮ್ಮ ಸ್ನೇಹಿತರು ಎಷ್ಟು ಜನ ನಮ್ಮದಲ್ಲಿ ಕೆಲಸ ಮಾಡ್ತಾರೆ ಅವ್ರ ತಾಯಂದ್ರದ್ದು, ಒಬ್ಬರದೇ ಅಲ್ಲ. ನಮ್ಮ ಸ್ನೇಹಿತರು, ಫ್ರೆಂಡ್ಸು, ನಮ್ಮ ಶರತ್ ಬಚ್ಚೇಗೌಡರು ಇರ್ಬೋದು, ಬೈರೇಗೌಡರು, ಅವ್ರ ತಾಯಿದು. ತಾಯಂದ್ರ ಪ್ರೇಮ ಈ ಗೋವುಗಳಲ್ಲಿ ನೋಡ್ತೀವಿ. ಯಾಕಂದರೆ ಗೋವು ನಮ್ಮ ಉಸಿರಿರೋರಿಗೂ ಹಾಲು ಕೊಡುತ್ತೆ. ಅದೇ ರೀತಿಯಾಗಿ ಈ ಬಾರಿ ತಾಯಂದ್ರನ್ನ ಹೊಸಕೋಟೆ ಟೌನಲ್ಲಿ ಎಲ್ಲ ಸಮಾಜದ, ಒಂದು ಸಮಾಜನೂ ಬಿಡಲಿಲ್ಲ, ಎಲ್ಲ ಸಮಾಜನ ಅಕಸ್ಮಾತ್ ಬಿಟ್ಟಿದ್ರೆ ಕ್ಷಮಿಸಬೇಕು, ತಾಯಂದ್ರನ್ನ ಕರೆಸಿ ಸನ್ಮಾನ, ಯೋಗ ಗುರುಗಳಿಗೆ ಸನ್ಮಾನ, ಯೋಗ ತಾಯಂದ್ರಿಗೆ ಸನ್ಮಾನ, ಹಂಗೆ ಋಣ ಫ್ರೀಯಾಗಿ ಕೆಲಸ ಮಾಡಿದವ್ರಿಗೆ ನಾವು ಇಲ್ಲಿ ಸನ್ಮಾನ ಮಾಡಿದ್ದೀವಿ. ಆ ದೇವರು ಈ ಕಾರ್ಯಕ್ರಮ ನಾವು ಮಾಡಲ್ಲ, ಇದಕ್ಕೆ ಮುಂಚೆ ಒಂದು ಸತಿ ಹೇಳಿದ್ದೆ, ಈ ಕಾರ್ಯಕ್ರಮ ಮಾಡಬಾರ್ದು ಅಂತ ಯಾರಾದರೂ
ಒಬ್ಬರ ಕೈಲಿ ಆಗ್ತದೆ, ಮಾಡಬಾರ್ದು. ಅದು ದೇವರು ಮನಸ್ಸು ಮಾಡಿದ್ರೆ ಮಾಡೋಕ್ಕಾಗಲ್ಲ. ದೇವ್ರ ಕೆಲಸನೇ ಆಗಿರೋದ್ರಿಂದ ಅವನ ಆಶೀರ್ವಾದ ಇದೆ. ಆಶೀರ್ವಾದದಿಂದ ತಾಯಂದ್ರೆಲ್ಲ ಆಶೀರ್ವಾದದಿಂದ ಮಾಡ್ಕೊಂಡು ಹೋಗ್ತಿದ್ದೀವಿ, ಮುಂದೆನೂ ಮಾಡ್ಕೊಂಡು ಹೋಗ್ತೀವಿ, ಎಲ್ಲರ ಸ್ನೇಹಿತರ ಆಶೀರ್ವಾದದಿಂದ.